ನಮಸ್ಕಾರ ಸ್ನೇಹಿತರೆ, ನಾವು ಕೊಪ್ಪದಿಂದ ನಮ್ಮ ಗೆಳೆಯರಾದಂಥ ಶ್ರೀ ಜಯಂ ಶ್ರೀಹರ್ಷ, ಪ್ರಸನ್ನ ಶೆಟ್ಟಿ, ನವೀನ್ ಮಾವಿನಕಟ್ಟೆ ಮತ್ತು ಪ್ರಶಾಂತ್ ಎಲ್ಲರೂ ಸಹಿತ ಬಿಜಾಪುರದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಒಂದು ಅಧ್ಯಯನ ಶಿಬಿರಕ್ಕಾಗಿ ಹೋಗಿದ್ವಿ. ನಿನ್ನೆ ಅಧ್ಯಯನ ಶಿಬಿರದ ಉಪನ್ಯಾಸವನ್ನೆಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ವಾಪಸ್ ಹೋಗುವಾಗ ಅದ್ರಾಗ ಚನ್ನಗಿರಿ ಸಮೀಪ ಇರುವ ಸೂಳೆಕೆರೆಯನ್ನು ನೋಡಿ ಹೋಗೋಣ ಅಂತ ನಾವೆಲ್ಲರೂ ಬಂದ್ವಿ. ಸ್ನೇಹಿತರೆ, ಸುಮಾರು 1120ನೇ ಇಸ್ವಿಯಲ್ಲಿ ಮಾನವ ನಿರ್ಮಿತವಾಗಿರ್ತಕ್ಕಂಥ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಈ ಸೂಳೆಕೆರೆ ಆಗಿದೆ. ಈ ಸೂಳೆಕೆರೆಯನ್ನ ನಿರ್ಮಾಣ ಮಾಡಿದ್ದು ಈ ಊರಿನಲ್ಲಿದ್ದಂತಹ ಒಬ್ಬ ವೇಶ್ಯೆ ಊರಿನ ಜನರಿಗೆ ಕುಡಿಯುವ ನೀರಿಗಾಗಿ, ರಾಸುಗಳಿಗಾಗಿ, ಅದೇ ರೀತಿಯಾಗಿ ಕೃಷಿ ಕಾರ್ಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕೆರೆಯನ್ನ ಕಟ್ಟಿಸಿದ್ರು. ಹಾಗಾಗಿ ಇದು ಮಾನವ ನಿರ್ಮಿತ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ. ಅಂದ್ರೆ ಸುಮಾರು 6500 ಎಕರೆ ವಿಸ್ತೀರ್ಣದಲ್ಲಿ ಈ ಕೆರೆ ಇದೆ. ಆದರೆ ನಮ್ಮ ಮಲೆನಾಡಿಗೂ ಈ ಕೆರೆಗೂ ಭಾರಿ ವಿಶೇಷ ಇದೆ. ಸೂಳೆಕೆರೆ ಇರೋದು ಅಪ್ಪಟ ಬಯಲುನಾಡಿನ ಚನ್ನಗಿರಿಯ ತಾಲೂಕಿನಲ್ಲಿ. ಆದರೆ ಈ ಸೂಳೆಕೆರೆಯ ನೀರು ತುಂಬಬೇಕಂತಾದ್ರೆ, ಈ ಸೂಳೆಕೆರೆ ಭರ್ತಿ ಆಗಬೇಕು ಅಂತಾದ್ರೆ ಸುತ್ತಮುತ್ತ ನಳನಳಿಸಿರ್ತಕ್ಕಂಥ ಎಲ್ಲ ಅಡಿಕೆ ತೋಟಗಳಿಗೆ, ಗದ್ದೆಗಳಿಗೆ, ಜೋಳದ ಭೂಮಿಗಳಿಗೆ ಏನಾದರೂ ನೀರು ಪೂರೈಕೆ ಆಗಬೇಕು ಅಂತಾದ್ರೆ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವ ಭದ್ರಾ ನದಿಗೆ ಲಕ್ಕವಳ್ಳಿ ಸಮೀಪ ನಿರ್ಮಾಣ ಮಾಡಿರ್ತಕ್ಕಂಥ ಭದ್ರಾ ಡ್ಯಾಮಿನಿಂದ ಚಾನಲ್ ಮುಖೇನ ಇದಕ್ಕೆ ನೀರಿಗೆ ಬರಬೇಕಾಗುತ್ತೆ. ಇಲ್ಲಿ ನಮ್ಮನ್ನ ಬೋಟಿಂಗ್ಗೆ ಕರ್ಕೊಂಡು ಬಂದವರು ಶ್ರೀ ನಮ್ಮ ಸೋಮಣ್ಣ ಅಂತ, ತುಂಬ ಒಳ್ಳೆಯ ಯುವಕ, ಚನ್ನಗಿರಿಯವರು ಸೋಮಣ್ಣ. ಜಂಗಲ್ ರೆಸಾರ್ಟ್ಸಿನ ಎಂಪ್ಲಾಯಿ ಆಗಿದ್ದಾರೆ. ಇಲ್ಲಿ ಕಯಾಕಿಂಗ್ ಇದೆ, ಬೋಟಿಂಗ್ ಇದೆ, ಇಂಡಿವಿಜುವಲ್ ಬೋಟಿಂಗಿಗೂ ಸಹಿತ ಅವಕಾಶ ಇದೆ. ಎಲ್ಲ ಲೈಫ್ ಜಾಕೆಟ್ ಹಾಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಸುತ್ತಾಡ್ಬೋದು. ಆದರೆ ವಿಶೇಷ ಏನು ಅಂತಂದರೆ, ಈ ಸೂಳೆಕೆರೆಯನ್ನು ಏನೋ ಶಾಂತಿ ಸಾಗರ ಅಂತ ಹೆಸರನ್ನು ಬದಲಾಯಿಸಿಬಿಟ್ಟಿದ್ದಾರಂತೆ. ಆದರೆ ಸುತ್ತಮುತ್ತಲಿನ ಜನ ಎಲ್ಲ ಇದನ್ನು ಸೂಳೆಕೆರೆ ಅಂತ ಕರೀತಾರೆ. ಅಯ್ಯೋ, ಸೂಳೆಗೊಬ್ಬಳಿಗೆ ಇರಬಹುದಾದಂಥ ಒಂದು ಸಾಮಾಜಿಕ ಪ್ರಜ್ಞೆಗೆ ಒಂದು ಪ್ರಕಟ ಮಾಡಬಹುದಾದಂಥ ಆ ಒಬ್ಬ ದಿಟ್ಟ ಹೆಣ್ಣು ಮಗಳು ಊರಿನ ಜನರ ಉಪಕಾರಕ್ಕಾಗಿ ಕಟ್ಟಿಸಿರ್ತಕ್ಕಂಥ ಈ ಕೆರೆಗೆ ಅಯ್ಯೋ ಶಾಂತಿ ಸಾಗರ ಅಂತ ನಮ್ಮ ನಾಗರಿಕ ಸಮಾಜ ಹೆಸರನ್ನು ಇಡೋಕ್ಕೆ ಹೊರಟಿರೋದೇ ಭಾರಿ ದೊಡ್ಡ ವ್ಯಂಗ್ಯ ಅಂತ ನನಗನ್ಸುತ್ತೆ. ದೇಶೀಯವಾಗಿ, ಜನಪದೀಯವಾಗಿ ಐತಿಹ್ಯವುಳ್ಳ ಅಂತಹ ಸೂಳೆಕೆರೆ ಎನ್ನುವ ಹೆಸರೇ ಇದಕ್ಕೆ ಆಪ್ಟ್ ಆಗಿದೆ. ಆ ಹೆಸರೇ ಮುಂದುವರಿಬೇಕು. ಹಿಂದೆ ಯಾರೊಬ್ಬರು ರಾಜಕಾರಣಿ ಹತ್ರ ಈ ಹೆಸರನ್ನು ಬದಲಾಯಿಸಬೇಕು ಅಂತ ಹೋದಾಗ ಆ ಧೀಮಂತ ರಾಜಕಾರಣಿ ಹೇಳಿದ್ರಂತೆ, ಅದು ಯಾಕ್ರಿ ಹೆಸರನ್ನು ಬದಲಾಯಿಸಬೇಕು, ಸೂಳೆಕೆರೆ ಅಂತಲೇ ಇರಲಿ. ಹೆಣ್ಣೊಬ್ಬಳಿಗೆ, ವೇಶ್ಯ ವೃತ್ತಿಯ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣೊಬ್ಬಳಿಗೆ ಸಾಮಾಜಿಕ ಪ್ರಜ್ಞೆ ಹೇಗಿತ್ತು ಅನ್ನೋದನ್ನ ಪ್ರಕಟ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಜ್ವಲಂತವಾದಂಥ ಉದಾಹರಣೆ ಯಾವುದು ಅಂತಂದ್ರೆ ಸೂಳೆಕೆರೆ ಅಂತ ಹೇಳಿ ಕಳಿಸಿದ್ರಂತೆ. ನಿಜ, ಇದು ಸೂಳೆಕೆರೆಯೇ. ಇಲ್ಲಿರ್ತಕ್ಕಂಥ ಈ ನದಿಯ ನೀರು, ಈ ಕೆರೆಯ ನೀರು ನಮ್ಮ ಭದ್ರೆಯ ನೀರು ಅಂತ ಹೇಳೋ ಕಾರಣಕ್ಕೆ ಖುಷಿ ಆಗ್ತದೆ.